ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ನಾನು ಯಾವುದೇ ರೀತಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ. ನಾನು ಒಂದು ಕುಕಿಂಗ್ ರೆಸಿಪಿನ, ಒಂದು ಅಡುಗೆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ಈ ವಿಡಿಯೋನ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಶಾರ್ಟ್ಸ್ ನೋಡಿಕೊಂಡು ಇಲ್ಲಿ ವಿಡಿಯೋ ಪೂರ್ತಿಯಾಗಿ ನೋಡೋಕ್ಕೆ ಬಂದಿದೆ. ನಿಮ್ಮೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವಿಡಿಯೋನ ಕೂಡ ಕಂಪ್ಲೀಟಾಗಿ ಫುಲ್ ನೋಡೋಕ್ಕೆ ಟ್ರೈ ಮಾಡಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಈ ರೆಸಿಪಿನ ನಿಮ್ಮ ಅಡುಗೆ ಬರದೇ ಇರುವಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಅಷ್ಟು ಈಸಿ ಮತ್ತು ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೋಬೋದು. ಸೊ ನೀವು ನೋಡಿರ್ಬೋದು, ನಾನು ಬರೀ ಓದೋದ್ರಲ್ಲೇ ಇರ್ತೀನಿ, ತುಂಬ ದಿನವೇ ಆಯಿತು ರೆಸಿಪಿ ಮಾಡಿ. ಸೊ ಅದಕ್ಕೋಸ್ಕರ ಇವತ್ತು ಬಿಡು ಮಾಡ್ಕೊಂಡು ಅಡುಗೆಗೆ ಅಂತ ಟೈಮ್ ಕೊಟ್ಟಿದ್ದೀನಿ. ಸೊ ನಾನು ಕುಕಿಂಗ್ ವೀಡಿಯೋಸ್ ಅಂತ ಮಾಡೋದು, ನನಗೆ ನಾನೇ ವೀಡಿಯೋ ಮಾಡ್ಕೋಬೇಕು. ಅದು ಒಂದು ಕೈಯಲ್ಲಿ ಅಡುಗೆ ಮಾಡಬೇಕು, ಇನ್ನೊಂದು ಕೈಯಲ್ಲಿ ವೀಡಿಯೋ ಮಾಡ್ಕೋಬೇಕು, ಆವಾಗಲೇ ನಾನು ಮಾಡೋದು. ಈಗ ನಮ್ಮ ಅಕ್ಕ ಅಥವಾ ನಮ್ಮಮ್ಮ ಅಡುಗೆ ಮಾಡ್ತಿರ್ತಾರಂದ್ರೆ ಅವಾಗ ನಾನು ಮಾಡೋಕ್ಕಾಗಲ್ಲ. ಸೊ ನಾನೇ ಈ ರೀತಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಇದೆಲ್ಲ ಹಚ್ಕೊಟ್ಟಿದ್ದು ನಮ್ಮ ಅಕ್ಕ, ನಾನಲ್ಲ. ಇವತ್ತು 12 ಎಗ್ ಹಾಕಿ ಮಾಡ್ತಾ ಇರೋದು. ಬಿಕಾಸ್ ಇವತ್ತು ವೆಡ್ನೆಸ್ಡೇ, ನಾಳೆ ಗುರುವಾರ ತಿನ್ನೋ ಆಗಿಲ್ಲ. ಇನ್ನು ಅದಾದಮೇಲೆ ಊರಿಗೆ ಹೋಗ್ತೀವಿ, ಅದಕ್ಕೋಸ್ಕರ ವೇಸ್ಟ್ ಆಗಿಬಿಡುತ್ತೆ ಅಂತ ಮಾಡಿರೋದು. ಇಲ್ಲಿ ಇಲ್ಲಾಂದರೆ 2 ಡೇಸ್ ಇಟ್ಕೊಂಡು ಮಾಡ್ಬೋದು. ಅಂದರೆ ಇವತ್ತು ಎಗ್ ಬುರ್ಜಿ, ನಾಳೆ ಎಗ್ ರೈಸ್ ಅಥವಾ ಸಂಡೇ ಎಗ್ ರೈಸ್ ಮಾಡ್ತಿದ್ವಿ ನಾವು. ಊರಿಗೆ ಹೋಗ್ತಿದ್ದೀವಲ್ಲ, ವೇಸ್ಟ್ ಆಗಿಬಿಡುತ್ತೆ ಅಂತ ಇವತ್ತೇ ಮಾಡ್ತಿರೋದು. ಸೊ ಆ್ಯಂಡ್ ರೈಸ್ ಕೂಡ ಇತ್ತು, ಅದಕ್ಕೂ ಕೂಡ ಬೇಕಾಗುತ್ತೆ ಅಂತ ಜಾಸ್ತಿ ಇರಲಿ ಅಂತ ಮಾಡಿದ್ದೀನಿ. ಸೊ ಫಸ್ಟು ಎಣ್ಣೆ ಕಾಯಕ್ಕೆ ಇಡಬೇಕು. ಒಂದು 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಅಲ್ವಾ, ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರಾ ಅದ್ರ ಪ್ರಕಾರ ಹಾಕ್ಕೊಳ್ಳಿ. ಆಮೇಲೆ ಚಿಕ್ಕದಾಗಿ ಹಚ್ಚಿರುವಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 7ರಿಂದ 8 ಮೆಣಸಿನ್ಕಾಯಿ ಸ್ಲೈಡಾಗಿ ಕಟ್ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಇದೆ, ಎಷ್ಟು ಎಗ್ ಇದೆ, ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅದ್ರ ಪ್ರಕಾರ ನೀವು ಹಾಕ್ಕೋಬೋದು. ಸೊ ನಾನು ಯಾವಾಗಲೂ ಅಷ್ಟೇ ಯಾವುದೇ ಅಡುಗೆ ಮಾಡಿದ್ರೂ ಕೂಡ ಈರುಳ್ಳಿ ಹಾಕಿದೆ ಅಂದರೆ ಈರುಳ್ಳಿ ಜೊತೆಗೇ ನಾನು ಉಪ್ಪು ಹಾಕ್ಕೊಬಿಡ್ತೀನಿ. ಸೊ ಫಸ್ಟು ಇದನ್ನು ಉಪ್ಪು ಹಾಕ್ಕೊಬಿಡ್ತೀನಿ. ಸಾಲ್ಟೇಜ್ ಆದರೆ ನಾನು ಆಮೇಲೆ ಹಾಕ್ಕೋತೀನಿ. ಸೊ ನಾವು ಉಪ್ಪಲ್ಲಿ ಕಾಳು ಮೆಣಸನ್ನ ಹಾಕಿಟ್ಟಿರ್ತೀವಿ. ಏನಕ್ಕೆ ಹಾಕ್ತಾರೆ ನಮ್ಮ ಮನೇಲಿ ಅಂತ ಗೊತ್ತಿಲ್ಲ, ಅದು ಬಿದ್ದುಬಿಡ್ತು. ಅದು ಬಿದ್ದರೆ ಒಂಥರ ಟೇಸ್ಟ್ ಆಗುತ್ತೆ ಅಂತ ನಾನು ಎತ್ತಾಕ್ಬಿಟ್ಟೆ. ಸೊ ಫಸ್ಟು 1 ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಆಮೇಲೆ ಏನಾದ್ರು ಅದು ಸಾಲ್ಟ್ ಕಡಿಮೆ ಇದೆ ಅಂದರೆ ನಾನು ಮತ್ತೆ ಆಮೇಲೆ ಹಾಕ್ಕೋತೀನಿ. ಸೊ ಇನ್ನು ಕಾಫಿ ಎಲ್ಲ ಮಾಡಿದ್ದೆ, ಅದನ್ನು ಕುಡಿತಾ ಹಾಗೆಯೇ ವೀಡಿಯೋ ಮಾಡ್ತಾ ಹಾಗೆಯೇ ಎಗ್ ಬುರ್ಜಿ ಮಾಡ್ತಾಯಿದ್ದೆ. ಸೊ ಏನು ವೀಡಿಯೋ ಇರಲಿಲ್ಲ ನನಗೆ. ಫಸ್ಟ್ ನಾನು ಈ ವಿಡಿಯೋನ ತೋರಿಸ್ತಾ ಇರೋದು ನಿಮಗೆ ಕುಕ್ಕಿಂಗ್ ವ್ಲಾಗ್ ಅಂತ. ಸೊ ಇನ್ನೊಂದು ಚುರುಮುರಿ ವೀಡಿಯೋನ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಶಾರ್ಟ್ಸಲ್ಲಿ ಆಲ್ಮೋಸ್ಟ್ ಅಡುಗೆದೇ ಹಾಕ್ತಾಯಿದ್ದೀನಿ. ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಾದ್ಮೇಲೆ ಅದನ್ನು ಕೂಡ ಹಾಕ್ತೀನಿ, ವೆಯ್ಟ್ ಲಾಸ್ದು. ಸೊ ಇನ್ನು ನನ್ನ ಲೈಫ್ ರಿಲೇಟೆಡ್ ಅಪ್ಡೇಟ್ನ ನಾನು ಮುಂದೆ ಬರುವಂಥ ವ್ಲಾಗ್ಸಲ್ಲಿ ಕೊಡ್ತಾ ಹೋಗ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ನೆಕ್ಸ್ಟ್ ಯಾವ ವೀಡಿಯೋ ಜೊತೆಗೆ ಬರ್ತೀನಿ ನೋಡೋಣ ಅಂತ. ಅದಕ್ಕೋಸ್ಕರ ಈ ರೀತಿ ಅಡುಗೆ ಮಾಡಿದ್ರೆ ಅಡುಗೆ ವೀಡಿಯೋನಾರು ಮಾಡ್ಕೋಬೋದು ಅಂತ ಮಾಡಿದೆ. ಆ್ಯಂಡ್ ಟೊಮೆಟೊ ಹಾಕಿದೆ, 1 ಟೊಮೆಟೊ ಹಾಕಿದ್ದೀನಿ. ನೀವು ಕಡಿಮೆ ಜನಕ್ಕೆ ಮಾಡ್ತೀರಂದ್ರೆ 1 ಟೊಮೆಟೊ ಹಾಕಿದ್ರೆ ಸಾಕು. ಸೊ ಆ್ಯಂಡ್ ನಾವು ತುಂಬ ಈರುಳ್ಳಿ ಹಾಕಿದ್ವಲ್ಲ, ಸ್ವಲ್ಪ ನೀರು ಬಿಟ್ಬಿಟ್ಟಿತ್ತು. ಕಡಿಮೆ ಈರುಳ್ಳಿ ಹಾಕಿದ್ರೆ ನೀರು ಬಿಡೋಲ್ಲ, ಫುಲ್ ನೀರು ಥರ ಆಗೋಗಿತ್ತು. ಸೊ ಕಡಿಮೆ ಈರುಳ್ಳಿ ಹಾಕಿ, ಕ್ವಾಂಟಿಟಿ ಬೇಕು ಅಂದರೆ ಜಾಸ್ತಿ ಹಾಕಲೇಬೇಕಾಗುತ್ತೆ. ಸೊ ಉಪ್ಪನ್ನ ಏನಕ್ಕೆ ಹಾಕೋದು ಅಂದರೆ, ನಾನು ಈರುಳ್ಳಿ ಹಾಕಿದಾಗಲೇ ಬೇಗ ಅದು ಬೇಗ ಬೆಂದೋಗುತ್ತೆ ಅಂತ ಹಾಕೋದು ನಾನು ಉಪ್ಪನ್ನ. ಸೊ ಅದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಈರುಳ್ಳಿ ಬೇಯೋಕ್ಕೆ, ಬೇಗ ಫ್ರೈ ಆಗಿಬಿಡುತ್ತೆ ಅಂತ ನಾನು ಈರುಳ್ಳಿ ಜೊತೆಗೇ ಉಪ್ಪು ಹಾಕ್ಕೋತೀನಿ. ನೀವು ಕೂಡ ಈ ಟ್ರಿಕ್ಸ್ನ ಫಾಲೋ ಮಾಡಿ, ಆಲ್ಮೋಸ್ಟ್ ಮಾಡ್ತೀರಾ ಅಂತ ಅಂದ್ಕೊಡ್ತೀನಿ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಎಗ್ ಬುರ್ಜಿ ಮಾಡ್ತಾರೆ. ನಮ್ಮ ಮನೇಲಿ ನಾವು ಈ ರೀತಿ ಮಾಡ್ತೀವಿ. ಆ್ಯಂಡ್ 2 ಬಾಕ್ಸಸ್ಸು ಕೂಡ ಮೀಶೋಯಿಂದನೇ ತರಿಸಿದ್ದು, 2 ಅಲ್ಲ 3 ಬಾಕ್ಸು. ಇದು ಚೆನ್ನಾಗಿದೆ, ಹಾಕ್ಬೇಕಾದ್ರೆ ಈಸಿಯಾಗಿ ಹಾಕ್ಬೋದು. ಬಟ್ ಅದು ಏನಾದ್ರು ಬಾಕ್ಸ್ ತೊಳಿಬೇಕು ಅಂದಾಗ, ಬಾಕ್ಸ್ ವಾಶ್ ಮಾಡಬೇಕು ಅಂದಾಗ ಅದರಲ್ಲಿರುವಂಥನ್ನೆಲ್ಲ ತೆಗಿಬೇಕು ಅಂದರೆ ಕಷ್ಟ. ಹಾಕ್ಬೇಕಾದ್ರೆ ಈಸಿಯಾಗಿ ಹಾಕ್ಬೋದು. ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ. ಒಟ್ಟಿನಲ್ಲಿ ಚೆನ್ನಾಗಿದೆ ಬಾಕ್ಸಸ್ಸು. ಫಸ್ಟು ಇದಕ್ಕೆ ನಾನು ಅರಿಶಿನ ಹಾಕ್ಕೋತಿದ್ದೀನಿ. ಒಂದು 1/2 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೋತಿದ್ದೀನಿ. ಅರಿಶಿನ ಹಾಕಿದ್ದು ಏನಕ್ಕೆ ಅಂದರೆ, ಮೊಟ್ಟೆ ಏನು ಉರಿತೀವಲ್ಲ, ಕೆಲವೊಂದು ಕಡೆ ಅಲ್ಲ, ಆಲ್ಮೋಸ್ಟಾಗಿ ಅದು ಸ್ಮೆಲ್ ಬಂದೇ ಬರುತ್ತೆ. ಹೊಲ್ಸ್ ಸ್ಮೆಲ್ ಅಂತ ಹೇಳ್ತಾರಲ್ಲ, ಆ ರೀತಿ ಬರುತ್ತೆ. ಅದು ನಾವು ಮಾಡೋದಕ್ಕೆ ಬರೋಲ್ಲ. ಮೊಟ್ಟೆನೇ ಅಂದರೆ ಈಗ ಆ ರೀತಿ ಬಂದುಬಿಡುತ್ತೆ. ಕೆಲವೊಂದು ಮೊಟ್ಟೆಗಳು ನಾಟಿ ಮೊಟ್ಟೆ ಬರೋಲ್ಲ. ಯೂಶ್ವಲಿ ನಾವು ತಿನ್ನೋವಂಥ ಮೊಟ್ಟೆಗಳೆಲ್ಲ ಬಂದೇ ಬರುತ್ತೆ. ಹಳ್ಳಿ ಸೈಡ್ ಸಿಗುತ್ತಲ್ಲ ನಾಟಿ ಮೊಟ್ಟೆ, ಆ ಮೊಟ್ಟೆಗಳೆಲ್ಲ ಸ್ಮೆಲ್ ಬರೋಲ್ಲ, ಇದೆಲ್ಲ ಬರುತ್ತೆ. ಸೊ ಆ ಸ್ಮೆಲ್ನ ತಡೆಯೋದಕ್ಕೋಸ್ಕರ ಅರಿಶಿನ ಹಾಕೋದು.
ಇದನ್ನು ನೀವು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡ್ರು ಓಕೆನೇ, ಇವಾಗ ಹಾಕಿದ್ರು ಓಕೆನೇ. ಅದಾದಮೇಲೆ ನಾನು ಪೆಪ್ಪರ್ ಪೌಡರ್ ಹಾಕಿದ್ದೀನಿ, ಮನೆಯಲ್ಲೇ ಮಾಡಿರೋವಂಥ ಪೆಪ್ಪರ್ ಪೌಡರ್. ಸೊ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಪೆಪ್ಪರ್ ಪೌಡರ್, ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ನಾವು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಲ್ವ. ಆಮೇಲೆ ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಎರಡು ಇಷ್ಟು ಹಾಕ್ಕೊಂಡೆ. ಅದು ಹಾಕಾದ್ಮೇಲೆ ನೋಡಿ ಹೆಂಗೆ ಕಲರ್ ಚೇಂಜ್ ಆಗುತ್ತೆ ಅಂತ. ಸೊ ಇದು ನಮ್ಮ ಮನೇಲಿ ನಾವು ಮಾಡೋದು, ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಒಂದು ಕಡೆ ಹೆಂಗಿರುತ್ತೆ ಗೊತ್ತಾ, ಈ ಕಡೆ ಎಗ್ ಬುರ್ಜಿ ಥರನೂ ಇರುತ್ತೆ, ಈ ಕಡೆ ಗ್ರೇವಿ ಥರನೂ ಇರುತ್ತೆ. ಒಣ ಒಣ ಅಂತ ಅನಿಸಲ್ಲ, ಅಂದರೆ ಡ್ರೈ ಅಂತ ಅನಿಸಲ್ಲ. ಟೊಮೆಟೊ ಎಲ್ಲ ಕೆಲವೊಂದು ಕಡೆ ಹಾಕದೇ ಆದಾಗ ಅದು ಫುಲ್ ಡ್ರೈ ಅನಿಸುತ್ತೆ. ಇದು ಚಪಾತಿ, ದೋಸೆಗೆಲ್ಲ ಸಖತ್ತಾಗಿ ಸೂಟ್ ಆಗುತ್ತೆ. ರೊಟ್ಟಿಗೆ ಅಷ್ಟೊಂದು ಸೂಟ್ ಆಗೋಲ್ಲ. ರೊಟ್ಟಿಗೆ ಚೆನ್ನಾಗಾಗುತ್ತೆ, ಬಟ್ ನನಗೆ ಇಷ್ಟ ಆಗೋಲ್ಲ ರೊಟ್ಟಿಗೆ. ಬಿಕಾಸ್ ರೊಟ್ಟಿನೂ ಡ್ರೈ ಇರುತ್ತಲ್ಲ, ಇದೂ ಕೂಡ ಕೆಲವೊಂದು ಸಲ ಡ್ರೈ ಅನಿಸ್ಬಿಡುತ್ತೆ, ಅದು ಎದೆ ಹತ್ರ ಇಟ್ಕೊಂಡಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕೆಲವೊಂದು ಸಲ ಇಷ್ಟ ಆಗೋಲ್ಲ, ಕೆಲವೊಂದು ಸಲ ಇಷ್ಟ ಆಗುತ್ತೆ ಕಾಂಬಿನೇಷನ್ನು. ಚಪಾತಿಗೆ ಮಾತ್ರ ಕಾಂಬಿನೇಷನ್ ಸಖತ್ತಾಗಿತ್ತು. ಇವತ್ತು ಇದಕ್ಕೆ ಕಾಂಬಿನೇಷನಾಗಿ ಚಪಾತಿ ಮಾಡಿದ್ವಿ. ಆ್ಯಂಡ್ ಕಾಯಿ ಇರಲಿಲ್ಲ, ಕೊಬ್ಬರಿನೇ ಇತ್ತು, ಅದನ್ನೇ ತುರಿದಿದ್ವಿ, ಅದನ್ನು ಹಾಕ್ತೆ ಕೂಡ. ಸೊ ಕಲರ್ ನೋಡಿ ಏನು ಮಸ್ತಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ಬೇಯಕ್ಕಂತ ನಾನು ತಟ್ಟೆ ಪ್ಲೇಟ್ ಮುಚ್ತಾ ಇದ್ದೆ. ಸೊ ಆವಾಗ ಅದು ಬೇಗ ಬೇಯ್ಕೊಳ್ಳುತ್ತೆ ಅಂತ. ಸೊ ನಾನು ಓದಬೇಕಿತ್ತು ಕೂಡ, ಯೂಟ್ಯೂಬ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀನಿ ಗೊತ್ತಾ. ಅದು ಹಬೆ ಬರ್ತಾಯಿತ್ತು, ಅದು ಫೋನಿಗೆ ಕೂಡ ತಾಗ್ತಿತ್ತು, ಅದನ್ನ ಮೇಲೆ ಎತ್ಕೋತಾ ಇದ್ದೆ. ಆಮೇಲೆ ಕೈ ಸುಡ್ತಾ ಇತ್ತು. ಮಾಡಬೇಕು, ಕಷ್ಟ ಬೀಳಬೇಕು, ಆವಾಗಲೇ ಸಕ್ಸಸ್ ಸಿಗೋದು. ಕೆಲವೊಂದು ಸಲ ಕಷ್ಟ ಬಿದ್ದರೂ ಸಕ್ಸಸ್ ಸಿಗೋದಿಲ್ಲ. ಇನ್ನು ನಾನು ಮೊಟ್ಟೆ ಎಲ್ಲ ಫಸ್ಟೇ ಹೊಡೆದಿಟ್ಕೊಬಿಟ್ಟಿದ್ದೆ, ಇನ್ನು ವೀಡಿಯೋ ಮಾಡಬೇಕಲ್ವಾ ಅದಕ್ಕೋಸ್ಕರ. ಆ್ಯಂಡ್ ಆವಾಗ ಹೊಡೆದು ಬಿಟ್ಟರೆ ಕೆಲವೊಂದು ಸಲ ಕೆಳಗೆ ಬೀಳೋವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಏನದು ಗ್ರೇವಿ ಥರ ಇತ್ತು, ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಮಧ್ಯದಲ್ಲಿ ಮೊಟ್ಟೆನ ಹಾಕಬೇಕು, ಆವಾಗ ಅದು ಚೆನ್ನಾಗಿ ಬರುತ್ತೆ. ಅದನ್ನು ಸ್ವಲ್ಪ ಹೊತ್ತಿಗೆ ಬಿಟ್ಟರೆ, ಹಂಗೆ ಮುಚ್ಚಿಬಿಟ್ರೆ ಸ್ವಲ್ಪ ಅದು ಆಮ್ಲೆಟ್ ಟೈಪಲ್ಲಿ ಬರುತ್ತೆ, ದಪ್ಪ ಸಿಗುತ್ತೆ ಬಾಯಿಗೆ, ಎಗ್ ರೈಸ್ಗೆ ಆ ಥರ ಎಲ್ಲ ಚೆನ್ನಾಗಿರುತ್ತೆ. ಇದಕ್ಕೇ ರೈಸ್ ಹಾಕಿದ್ರೆ ಎಗ್ ರೈಸ್ ಆಗುತ್ತೆ. ಸೊ ಅಷ್ಟೇ ಅಡುಗೆ ಟ್ರಿಕ್ಸ್ಗಳು. ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ಯೂಶ್ವಲಿ 95% ಅಡುಗೆ ಮಾಡೋಕ್ಕೆ ಬರುತ್ತೆ ನನಗೆ. ಇನ್ನು 5% ಸ್ವಲ್ಪ ಇದಾಗುತ್ತೆ. ಸೊ ಚೆನ್ನಾಗಿ ಅಡುಗೆ ಮಾಡೋಕ್ಕೆಲ್ಲ ಬರುತ್ತೆ. ಬಟ್ ಈಗ ನಮ್ಮ ಅಕ್ಕ ಮನೆಯಲ್ಲೇ ಇದ್ದಾಳಲ್ಲ, ಆ ಕಾರಣದಿಂದ ನಾನು ಅಡುಗೆ ಕೆಲಸ ಅದಕ್ಕೇನು ತಲೆ ಕೆಡಿಸ್ಕೊತಿಲ್ಲ. ನಮ್ಮ ಅಕ್ಕ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಹೇಗೆ ಮ್ಯಾನೇಜ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಓಕೆ, ಕೆಲವೊಂದಿಷ್ಟು ಲೈಫ್ ಅಪ್ಡೇಟ್ ಕೊಡೋದಿದೆ, ಎಷ್ಟೊಂದು ಚೇಂಜ್ ಆಗ್ತಿದೆ ನನ್ನ ಲೈಫಲ್ಲಿ. ಮುಂದೆ ಬರುವಂಥ ವ್ಲಾಗಲ್ಲಿ ತಪ್ಪದೆ ನೋಡಿ. ರೈಸ್ ಕೂಡ ಇತ್ತು, ಆ್ಯಂಡ್ ರೈಸ್ಗೂ ಬೇಕು ಚಪಾತಿಗೂ ಬೇಕು ಅಂತ ಜಾಸ್ತಿ ಮಾಡಿದ್ದು. ಸೊ ಅದಾದಮೇಲೆ ನಾನು ತಟ್ಟೆ ಮುಚ್ಚಿಬಿಟ್ಟೆ, ಆ ಸ್ವಲ್ಪ ಹೊತ್ತು ಬೇಯ್ಕೊಳ್ಳಿ ಅಂತ. ತಿರ್ವೋದು ಬೇಡ ಅಂತ ಅಂದ್ಕೊಂಡೆ ಮಿಕ್ಸ್ ಮಾಡೋದು, ಬಿಕಾಸ್ ಸೀದೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ನಾನು ಅದನ್ನು ಫುಲ್ ಮಿಕ್ಸ್ ಮಾಡಿದೆ. ಅದೇ ಥರ ಬಿಟ್ಟರೆ ಆಮ್ಲೆಟ್ ಟೈಪಲ್ಲಿ ದಪ್ಪ ಆಗುತ್ತೆ, ಚೆನ್ನಾಗಿರುತ್ತೆ. ಸಖತ್ತಾಗಿತ್ತು ಮಾತ್ರ ಚಪಾತಿ ಕಾಂಬಿನೇಷನ್. ನಾನು ಇದರಲ್ಲಿ ಸ್ವಲ್ಪ ಅಡುಗೆದು ಟಿಪ್ಸ್ ಕೂಡ ಕೊಟ್ಟಿದ್ದೀನಿ. ಯಾರಿಗೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ನೋಡೋಕ್ಕಾಗಲ್ಲ, ತುಂಬ ಕುಯ್ತಾ ಇದ್ದಾರೆ ಅಂತ ಅನಿಸಿದ್ರೆ ನೀವು ಹೋಗಿ ಶಾರ್ಟ್ಸ್ ವೀಡಿಯೋ ನೋಡ್ಬೋದು. 1 ಮಿನಿಟ್ ಇರೋ ವೀಡಿಯೋ ಅದು, 1 ಮಿನಿಟು ಎಲ್ಲ 58 ಸೆಕೆಂಡ್ಸ್ ಇದೆ ಆ ವೀಡಿಯೋನ ಕೂಡ ಹೋಗಿ ನೀವು ನೋಡ್ಬೋದು. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೋಬೇಕು. ಲಾಸ್ಟಲ್ಲಿ ಹಾಕಿದ್ರೆ ಹಸಿ ಅನಿಸಲ್ವ ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲ, ಅದು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದು ಫ್ರೈ ಮಾಡಿಬಿಡಿ, ಅಂದರೆ ಮಿಕ್ಸ್ ಮಾಡಿಬಿಡಿ. ಸಖತ್ತಾಗಿರೋ ಟೇಸ್ಟು, ನನಗೆ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ರೆ ಅದು ಗಾರ್ನಿಷಿಂಗ್ ಅಂತ ಹಾಕೋದಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇಷ್ಟೇ ಗೈಸ್, ಈಸಿಯಾಗಿ ಮಾಡೋದು. ಒಂದು ಅಡುಗೆ ಮಾಡೋಣ ಅಂತ ಬಂದೆ. ಆಮೇಲೆ ನಮ್ಮಕ್ಕ ಸ್ವಲ್ಪ ಚಪಾತಿನೂ ಬೇಯಿಸು ಅಂದ್ಲು, ಓಕೆ ಅಂತ ಬೇಯಿಸಿದೆ. ಹಂಗೆ ಬೇಯಿಸ್ಬಿಟ್ಟು ಊಟ ಮಾಡ್ಕೊಂಡು ಓದ್ಕೊಳ್ಳೋಣ ಅಂತ ಹೋದೆ. ಇದು ವೆಡ್ನೆಸ್ಡೇ ವ್ಲಾಗು. ಸೊ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ಫ್ರೈಡೇ, ಸ್ವಲ್ಪ ಮರ್ತೋಗ್ಬಿಟ್ಟಿದೆ ಓದೋದನ್ನ ಇಲ್ವಾ ಅಂತ ಓದಿದೆ ಅನ್ಕೋತೀನಿ. ಸೊ ಅಷ್ಟೇ ಗೈಸ್, ಇವತ್ತಿನ ಈ ಒಂದು ವ್ಲಾಗ್ ಆರ್ ವಿಡಿಯೋ ಏನಾರು ಅಂತ ಅಂದ್ಕೊಳ್ಳಿ, ಕುಕ್ಕಿಂಗ್ ವ್ಲಾಗ್ ಆಯಿತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ಪೇಷನ್ಸ್ ಇಟ್ಕೊಂಡು ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ ವೀಡಿಯೋಗೆ 26 ವ್ಯೂಸ್ ಬಂದಿದೆ, ಅದ್ರ ಲಾಸ್ಟ್ ವೀಡಿಯೋಗೆ 25 ವ್ಯೂಸ್ ಬಂದಿದೆ. ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ಅದಕ್ಕೇ ನಾನು ಒಳ್ಳೆ ಕಂಟೆಂಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮುಂದೆ ಬರುವಂಥ ವೀಡಿಯೋ ಫುಲ್ ಹಳ್ಳಿ ವೀಡಿಯೋ, ಆ್ಯಂಡ್ ಹಳ್ಳಿ ವೀಡಿಯೋ ಜೊತೆಗೆ ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ, ಆಮೇಲೆ ದೇವಸ್ಥಾನದ ವ್ಲಾಗ್ ಕೂಡ ಆಗಿರುತ್ತೆ.
ಸೊ ಅದಾದಮೇಲೆ ಯಾವಾಗ ವೆಯ್ಟ್ ಲಾಸ್ ಶುರು ಮಾಡ್ತೀನೋ ಗೊತ್ತಿಲ್ಲ. ಹೇಳಿದ್ನಲ್ಲ, ಸ್ವಲ್ಪ ಲೈಫಲ್ಲಿ ಚೇಂಜಸ್ ಆಗ್ತಿದೆ, ಒಂದಿಷ್ಟು ಅಪ್ಡೇಟ್ಗಳು. ಅದನ್ನು ನಾನು ಮುಂದೆ ಬರುವಂಥ ವ್ಲಾಗ್ಸ್ಗಳಲ್ಲೇ ಶೇರ್ ಮಾಡ್ತೀನಿ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಟೇಕ್ ಕೇರ್. ವೀಡಿಯೋ ಏನೋ ಮಾಡ್ಕೋತೀನಿ, ಬಟ್ ಯಾವಾಗ ಅಪ್ಲೋಡ್ ಮಾಡ್ತೀನೋ ಯಾವಾಗ ಎಡಿಟ್ ಮಾಡ್ತೀನೋ ಗೊತ್ತಿಲ್ಲ. ಥ್ಯಾಂಕ್ ಯು ಗೈಸ್.